ಇದು ಅಮ್ಮನವ್ರ ಹತ್ರ ಕೇಳ್ಕೊಂಡೆ ಮಗು ಬೇಕು, ಸುಮಾರು ವರ್ಷದಿಂದ ಮಗು ಇರಲಿಲ್ಲ, ಮಗು ಬೇಕು ಅನ್ನೋದಕ್ಕೆ ಮಗು ಆಯಿತು ಅಂತ ಮನೆಯವ್ರು ಅರ್ಕೆ ಮಾಡ್ಕೊಂಡ್ರು. ಅರ್ಕೆ ಮಾಡ್ಕೊಂಡು 2 ತಿಂಗಳಿಗೆ 3 ತಿಂಗಳಿಗೆ ನಿಲ್ತು. ಅದಾದ ನಂತರ ಎಲ್ಲ ಇಲ್ಲೇ ಅಮ್ಮನ ಹತ್ರ ಬಂದು ಸೇವೆ ಮಾಡ್ತಿದ್ದೆ. ಅದನ್ನಾದ ಹತ್ರ ಈಗ ಮೊನ್ನೆ 20 ದಿನ ಹಿಂದೆ ಇಲ್ಲೇ ಇದೇ ಗೌರ್ಮೆಂಟ್ ಚಿಕ್ಕಮಗಳೂರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದೆ. ತುಂಬ ನೀರು ಕಡಿಮೆ ಇದೆ ತಾಯಿ ಇದೆ, ಮಗು ತುಂಬ ಪ್ರಾಬ್ಲಮ್ ಇದೆ, ಹಾಸನಕ್ಕೆ ಹೋಗಿ ಅಂದರು. ಹಾಸನದಲ್ಲೂ ಇದೇ ಮಾತು ಹೇಳಿದರು. ಹಾಸನದಲ್ಲೂ ಇದೇ ಮಾತು ಹೇಳಿದಾಗ ಅಮ್ಮನಿಗೆ ಕೂತ್ಕೊಂಡು ಅಲ್ಲಿಂದನೇ ಪ್ರೇಯರ್ ಮಾಡ್ಕೊಂಡೆ. ಎಲ್ಲ ನೀನು ಬಿಟ್ಟಿದ್ದಮ್ಮ, ಈ ಒಳ್ಳೇದು ಮಾಡೋದ್ರಿಂದ ಕೆಟ್ಟದ್ದು ಮಾಡೋದ್ರಿಂದ ತಾಯಿನೂ ಮಗನೂ ಆರಾಮಾಗಿ ಈಚೆ ಬರಬೇಕು ಅಂತ ಕೇಳ್ಕೊಂಡು ಅಮ್ಮಂದು ಇದು ಡೆಲಿವರಿ ಆಗೋ ತನಕ ಕೈ ಮುಕ್ಕೊಂಡು ಕೂತ್ಕೊಂಡೆ. ನೀಟಾಗಿ ಬಂದು ಮಗುನು ತಾಯಿನೂ ತೋರಿಸಿದ್ರು ನನಗೆ. ಎಲ್ಲ ಒಳ್ಳೆಯದಾಗಿ ಈಚೆ ಬಂತು. ಆಗ ಅದೇ ಕಾರಣಕ್ಕೋಸ್ಕರ ಬೇರೆ ಎಲ್ಲೂ ದೇವಸ್ಥಾನ ಕರ್ಕೊಂಡೋಗಿಲ್ಲ, ಅಮ್ಮನ ಹತ್ರ ಬರ್ತೀನಂತ ಅಂದ್ಕೊಂಡಿದ್ದೆ. ಸೀದಾ ಅಮ್ಮನ ಹತ್ರನೇ ಬಂದಿದ್ದೀನಿ, ಬೇರೆ ಎಲ್ಲೂ ದೇವಸ್ಥಾನಕ್ಕೆ ಹೋಗಿಲ್ಲ, ಎಲ್ಲೂ ನಾನು ಇದಕ್ಕೆ ಮಾಡೋಕ್ಕೆ ಹೋಗಿಲ್ಲ. ಅದೇ ರೀತಿ ಒಳ್ಳೆಯದಾಗಿ ಕಾಪಾಡ್ಕೊಡ್ತಿದೆ ತಾಯಿ. ದೇವರೊಳ್ಳೆ ಮಾಡಲಿ. ಎಲ್ಲರಿಗಿಂತ ಏನು ಸಂಗತಿ ಅಂದರೆ ಬಂದು ಕಸನ ಎತ್ಬಿಡ್ತಾನೆ ಪುಣ್ಯಾತ್ಮ. ಹಂಗಾಗಿ ಮಗು ಉಳ್ಕೊಂಡಿದ್ದೆ ಅವ್ನ ಏತಿಗೆ ಇದರೆಲ್ಲ ಅವ್ನಿಗೆ ಕ್ಲಾಸ್ ಹಾಕೋಣ. ಇನ್ನು ನೋಡಿ ಅವ್ನು ನೋಡಿ ಇವನು ಇನ್ನು ನಮ್ಮ ದೇವಸ್ಥಾನ ಅವ್ನು ನೋಡಿ ದೇವಸ್ಥಾನ ಬಾಬಾ ದೇವಸ್ಥಾನ ಕಟ್ಟ ನೋಡಿ ಪುಣ್ಯಾತ್ಮ. ನಂಗೆ ಗೊತ್ತಿಲ್ಲ, ಕುಂಡಿಗೆ ಮೈದಿಂದ ಇವನು ಹೇಳಿದ್ದು ನಾನು ಸತ್ಯ, ನಂಗೆ ಗೊತ್ತಿಲ್ಲ. ಕುಂಡಿಗೆ ಮೈದಂಪ ಕುಂಡಿಗೆ ಮೈದ ಅಂತ ಇವತ್ತು ನಮ್ಮ ದೇವಸ್ಥಾನ ಮೇಸ್ತ್ರಿ, ನನಗೆ ವೆಲ್ಡಿಂಗ್ ಮಾಡೋನು ಕಾವಲು ಎಲ್ಲ ಇವನೇ. ನಾನು ಐಡಿಯಾ ಆದರೆ ಇವೊಂದು ಐಡಿಯಾ, ಇವನೊಂದ್ಸರಿ ಕ್ಲಾಸ್ ಹಾಕೋಣ. ಆ ವೆಲ್ಡಿಂಗ್ ಮಾಡೋ ಒಳಗೆಲ್ಲ ಹೋದ ಕಣ್ಕಾಣ ಅವ್ನಿಗೆ ಕಣ್ಣು ಬಂದು ಅವನೇ ವೆಲ್ಡಿಂಗ್ ಮಾಡೋನು. ಇನ್ನು ಅವನಿಗೊಂದ್ಸರಿ ಆಟ ಮಾಡಿದ್ದ ಅವನು, ಕಲ್ಲು ಕೊಯ್ಬೇಡ ಕಣಪ್ಪ ಅಂತ ಹೇಳಿದೆ ನಾನು. ಅವ್ನಿಗೆ ಗೊತ್ತಿಲ್ಲ ನಾನು ಯಾರು ಅಂತ. ಒಬ್ಬ ಹಿಂಗೆ ಕಾರ್ಪೆಂಟ್ರ್ ಹೇಳಿ ಮಾತು ಕೇಳಿದ್ರೆ ಕಾಲು ಕೊಯ್ಕೊಂಡ, ಮಿಷಿನ್ ಆಫ್ ಆಗಿ ಸ್ಟಾರ್ಟ್ ಆಗಿ ಕಾಲು ಕೊಯ್ಬಿಡ್ತು. ಕಟ್ ಮಾಡಿದ್ದೆ ನನ್ನ ಮಾತು, ನನಗೆ ತಿರುಗಿ ಮಾತಾಡಿದ್ದೆ. ಅವ್ನಿಗೆ ಹೇಳಿದೆ ಹೊಡಿಬೇಡ ಕಲ್ಲ ಅಂತ, ಕರೆಕ್ಟನ ಹೊಡಿಬೇಡ ಅಂದ. ಕಲ್ಲು ಹೊಡೆದು ಮಂಕೊಂಡಿದ್ದೆ, ಕಲ್ಲು ಪೀಸ್ ಒಂದೇ ಹೊಡಿದಂಗೆ ಅನುಭವಿಸಿ ಈಗ ಬಂದಾನೆ. ಇನ್ನು ಅದು ಕೇಳಕ್ಕೆ ಹೋದರೆ ನಮ್ಮ ಬಟ್ಟೆ ಬೇಜಾರು ಮಾಡ್ಕೊಂತಾನೆ, ಬಟ್ಟೆ ಅನುಭವಿಸಾನೆ. ಎಲ್ಲ ಮಾಡಬೇಡ ಅಂತೇಳಿ ಎಲ್ಲ ಮಾಡಿ ಎತ್ತಿ ಕೈನೇ ಮುರ್ಕೊಂಡ್ಬಿಟ್ಟ. ಇದೆ ದಯವಿಟ್ಟು ಇದೆ ಈ ನಿಷ್ಠೆ ನಿಯಮದಿಂದ ಪಾಲನೆ ಮಾಡಿ, ನಿಷ್ಠೆ ನಿಯಮದಿಂದ ಇರಲಿ, ಭಕ್ತಿಯಿಂದ ಮಂಗಿಸಿ ಬರ್ರಿ. ನಿನ್ನ ಭಕ್ತಿಗೋಸ್ಕರನೇ ಇದೆ ಈ ದೇವ್ರು ನಿನಗೆ ಉಳಿಸ್ಕೊಟ್ರೆ ನನ್ನ ಅನಿಸಿಕೆ. ಯಾಕಂದರೆ ಕಸನ ಇತ್ತ ನಮ್ಮ ಬಂದು ಅಲ್ಲ ಬೇರೆ ಕಾಸಾಗಿ ಪರವಾಗಿಲ್ಲ, ಹಾಕಿ ನಮ್ಮ ಜನಗಳು